ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಇವತ್ತು ಬೆಳಗ್ಗೆನೇ ಎದ್ದು ಬಾಂಬ್ ತುಂಬ್ಕೊಬರಕ್ಕೆ ಹೋಯ್ತಾ ಇದ್ದೆ. ಬಂದಾಯಿತು. ಮನೆ ಹತ್ರ ತಂದಿರೋ ಹುಲ್ಲನ್ನು ಒಟ್ಟಿ ಗದ್ದೆ ಹತ್ರ 1.5 ಎಕರೆ ಹುಲ್ಲಿತ್ತು. ಅದು ತಗೊಬರೋಣ ಅಂತ ನಾನು ನಮ್ಮ ಫ್ರೆಂಡು ಸಾಗರ್ ಇಬ್ರು ಹೋಗೋಣ ಅಂತ ಸುಮ್ಮನಾದವು. ಒಟ್ಟಾಯ್ತು, ತಿಂಡಿ ತಿಂದಾಯ್ತು, ಇನ್ನೊಂದು ಟ್ರಿಪ್ ಏರ್ಕೊಬರೋಣ ಅಂದ್ಬಿಟ್ಟು ಆಮೇಲೆ ಜಾತ್ರೆಗೆ ಹೋಗೋಣ ಅಂತ ನಾನು ನಮ್ಮ ಮೈಷಿ ಇಬ್ರು ಹೊರಟು. ಅಲ್ಲಿ ನೋಡಿದ್ರೆ ಯಾರ್ಯಾರು ರಥೋತ್ಸವ ಮುಗ್ದೋಗಿತ್ತು. ಹೋಗಿದ್ದೆ ಲೇಟ್ ಆಗಿತ್ತು. ಜನ ಯಾವ ಜಾತ್ರೆ ಅಂದರೆ ನಿನ್ನೆ ಬಂದಿತ್ತಲ್ಲ ನಮ್ಮೂರಿಗೆ ಹಳೆ ವಿಡಿಯೋದಲ್ಲಿ ಸೋಪ್ನಮ್ಮನ ಜಾತ್ರೆ ಅಂತ. ರಥೋತ್ಸವ ಮುಗ್ದು ನಿಂತಿತ್ತು. ಹಾಗೆ ಒಂದು ಸೆಲ್ಫಿ ತಗೊಂಡು ಫೋಟೋ ತಗೊಂಡ್ಬಂದು. ಹೋಯ್ತಿದ್ದಂಗೆ ತೇರು ಮತ್ತೆ ಬಸಪ್ಪನ ನೋಡ್ಕೊಂಡು ಅಲ್ಲಿಂದ ಒಳಗಡೆ ಹೋಗಿ ಇದ್ದ ತಾಯಿ ವಿಗ್ರಹದ ಆಕಾರ ನೋಡ್ಕೊಂಡು ಬರೋಣ ಅಂತ ನಾನು ನನ್ನ ತಂಗಿ ಹೋದು. ಉಯ್ಯಾಲೆಯಲ್ಲಿ ತಾಯಿ ತೋಪನಮ್ಮನವರನ್ನ ಅಲಂಕಾರ ಮಾಡಿದ್ದಾರೆ. ಇದನ್ನ ಎಲ್ಲ ಮುಗೀತು. ಆಚೆಗೆ ಬಂದು ಗಂಗದ ಕಡೆನೇ ಕರ್ಕೊಂಡು ಅಂತ ನಾನು ನನ್ನ ತಂಗಿ ಬಂದು ಪಕ್ಕದಲ್ಲಿರೋ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ನೋಡ್ಕೊಂಡ್ಬರೋಣ ಅಂತ ನನ್ನ ತಂಗಿ ಕರ್ಕೊಂಡು ಹೋದ್ಲು. ಇದೇ ಚಿಕ್ಕಮ್ಮ ಗುಡಿ, ಇದೇ ದೊಡ್ಡಮ್ಮ ಗುಡಿ. ಆಮೇಲೆ ನಾಗರಕಲ್ಲು ನೋಡ್ಕೊಂಡು ಹಂಗೆ ಕೈ ಮುಗೀತಾ ಪ್ರಸಾದಕ್ಕೆ ಹೋಗೋಣ ಅಂತ ನಾನು ನನ್ನ ತಂಗಿ ಇಬ್ರು ಹೊರಟು. ನೋಡಿದ್ರೆ ಪ್ರಸಾದನೆ ಖಾಲಿ. ನಾವಿಬ್ರೇ ಲಾಸ್ಟ್. ನಮ್ಮಿಬ್ರಿಗೆ ಫೈನಲಿ ನಮ್ಮಿಬ್ರಿಗೆ ಸಿಕ್ಕಿದ್ದು. ಆಯ್ತು ಗಾಯ್ಸ್, ದೇವ್ರು ನೋಡಿದ್ದು ಆಯ್ತು, ಜಾತ್ರೆ ನೋಡ್ಕೊಂಡು ಬರೋಣ ಬನ್ನಿ. ಈ ತೋಪಿನಮ್ಮ ಹೆಣ್ದೇವರಾಗಿರೋದ್ರಿಂದ ಹೆಂಗಸರೆಲ್ಲ ಬಳೆ ಕೊಡಿಸ್ಕೊಂಡು ಸಂಭ್ರಮದಲ್ಲಿ ಮುಳುಗಿದ್ದಾರೆ. ಅಲ್ಲಿ ನೋಡ್ರೆ ನಮ್ಮ ಊರಲ್ಲೆಲ್ಲ ಇದು ಮಾಡ್ತಾ ಇದ್ರು. ಅಲ್ಲಿ ನೋಡಿ ಕ್ಯಾಮ್ರಾ ತೋರಿಸ್ಕೊಂಡ್ರೆ ಅಲ್ಲೆಲ್ಲ ಇದು ಮಾಡ್ತಾರೆ. ಮಕ್ಕಳಿಗೆಲ್ಲ ಜಾತ್ರೆ ಸಂಭ್ರಮ. ಜಾಸ್ತಿ ಹೆಂಗಸರದು ಬುದ್ಧಿ ಇದ್ದೇ ಇರ್ತದಲ್ಲ, ಜಾತ್ರೆಗೆ ಹೋದ್ಮೇಲೆ ಏನಾದರೂ ತಗೊಬರ್ಬೇಕು ಅಂತ. ಇವಳು ಏನೋ ತಗೋತಾ ಇದ್ಲು, ನೋಡ್ಕೊಂಡು ಹಂಗೆ ಬಂದು.
ಇವಣ್ಣಂತ ಪುರಿ ತಗೊಬರೋಣ ಅಂದ್ರೆ ಇವಣ್ಣ ಮಕ್ಕ ನೋಡಿ ಇಲ್ಲಿ ಬಂತು ಅಂತೇಳಿ ಕೊನೆಗೂ ಫೈನಲಿ ತಗೊಂಡಿದ್ದಾಯ್ತು. ಅಣ್ಣ ಕ್ಯಾಮ್ರಾ ಮಾಡಬೇಡ ವಿಡಿಯೋ ಮಾಡಬೇಡ ನನ್ನ ಅಂತ ಹೇಳ್ತು. ಆದ್ರೂ ನಾವು ಬಿಡ್ಲಿಲ್ಲ, ವಿಡಿಯೋ ಮಾಡ್ಕೊಂಡು ತಾಯಿ ತೇರು ಮುಗಿಸ್ಕೊಂಡಿದ್ದಾಯ್ತು. ಸಾಯಂಕಾಲ ತಿರ್ಗ ಊರುಳಿಕೆ ಮೆರವಣಿಗೆಗೆ ಹೋಯ್ತು. ಆಯ್ತು ತಾಯಿ ತೋಪಿನಮ್ಮನಿಗೆ ಒಂದ್ಸರಿ ಜೈವಾಗಲಿ ಅಂತ ಹೇಳೋಣ. ಆಯಿತು, ಎಲ್ಲ ಆಯಿತು. ನನ್ನ ತಂಗಿ ನನಗೇನು ಕೊಡ್ತಿಲ್ಲ ಅಂದ್ಲು. ಅವಳು ಫುಡ್ನಲ್ಲಿ ಕೊಡ್ತಿದ್ಲು, ನನಗೆ ಅವಳೇ ಗೋಬಿ ಕೊಡಿಸಿದ್ಲು. ಇಬ್ಬರು ನಾನು ಗೋಬಿ ತಿಂತಿದ್ದೆ, ಅವಳು ಕಬ್ನಲ್ಲಿ ಕೊಡ್ತಿದ್ದಾಯಿತು. ಜಾತ್ರೆ ಎಂಜಾಯ್ ಮಾಡ್ದೋ. ನೀವು ಬಂದಿರೋರಾಗಿದ್ದರೆ ನೀವು ಎಂಜಾಯ್ ಮಾಡಿದ್ದೀರಿ ಅನ್ಕೋತೀನಿ. ಜಾತ್ರೆ ಮುಗಿಸಿ ಮನೆ ಕಡೆ ಹೊರಟು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.